ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಇವತ್ತು ವಾರ 10ನೇ ದಿನಕ್ಕೆ ಕಾಲಿಟ್ಟಿದೆ. 8-9ನೇ ತಾರೀಕು ದುಬೈ ಮತ್ತು ಸೌದಿ ಅರೇಬಿಯಾದಿಂದ ಸತತ 75,000 ಜನ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಹಾಗೆ ಭಾರತದ ಒಬ್ಬರು ಪಾಸ್ಪೋರ್ಟ್ ಇರುವಂತರು ಮರಣ ಹೊಂದಿದ್ದಾರೆ. ಹಾಗೆ ಬಾಂಗ್ಲಾದೇಶದ ವ್ಯಕ್ತಿ ಕೂಡ ಮರಣ ಹೊಂದಿದ್ದಾನೆ. ಇಸ್ರೇಲು ಅಮೆರಿಕಾಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಟೆಹರಾನ್ ನ ಆಯಿಲ್ ಕಂಪನಿಗೆ ಆಯಿಲ್ ಏನು ರೀಫಿಲ್ ಮತ್ತೆ ಎಲ್ಲ ಫಿಲ್ಟರ್ ಮಾಡುತ್ತಲ್ಲ ಅದೇ ಕಂಪನಿಗೆ ಗುರಿಯಾಗಿಡಿಸ್ಕೊಂಡು ಮಿಸೈಲ್ ಗಳನ್ನ ಹೊಡೆದಿದೆ. ಅಲ್ಲಿ ದಟ್ಟ ಹೊಗೆ ಮತ್ತು ಅಲ್ಲಿ ಏನು ಬ್ಲಾಕ್ ರೈನೇ ಬಂದಿದೆ ಅಂತ ಹೇಳಲಾಗ್ತಿದೆ. ಚರಂಡಿಗಳಲ್ಲಿ ರೋಡ್ಗಳಲ್ಲಿ ಆಯಿಲ್ ಹೋಗ್ತಾ ಇದೆ. ಅವರು ಅಟ್ಯಾಕ್ ಮಾಡಿರೋದ್ರಿಂದ ಇನ್ನು ಜಾಸ್ತಿಯಾಗಿ ಆಕಾಶನೇ ಕಾಣಿಸ್ದೊಟ್ಟು ಬ್ಲಾಕ್ ಆವರಿಸಿಕೊಂಡಿದೆ. ಅದೇ ರೀತಿ ಇರಾನ್ ನ ಟೆಹರಾನ್ ಕ್ಯಾಪಿಟಲ್ ನಲ್ಲಿ 1 ಕೋಟಿ ಜನಸಂಖ್ಯೆ ವಾಸಿಸ್ತಾ ಇದ್ದಾರೆ. ಟೋಟಲ್ ಇರಾನ್ ನ ಜನಸಂಖ್ಯೆ ಬಂದ್ಬಿಟ್ಟು 9 ಕೋಟಿ ಜನ. ಅದರಲ್ಲಿ 1 ಕೋಟಿ ಜನಸಂಖ್ಯೆ ಇರಾನ್ ನಲ್ಲೇ ವಾಸಿಸ್ತಿದ್ದಾರೆ. ಹಾಗೆ ಇರಾನ್ ಹೇಳ್ಕೊಂಡಿದೆ 10,000 ಬಿಲ್ಡಿಂಗ್ ಅನ್ನ ಇಸ್ರೇಲ್ ಅಮೆರಿಕ ಸೇರಿ ಟೆಹರಾನ್ ನಲ್ಲೇನೆ ಧ್ವಂಸ ಮಾಡಿದ್ದಾರೆ ಮಿಸೈಲ್ ಗಳನ್ನ ಬಿಟ್ಟು. 10,000 ಬಿಲ್ಡಿಂಗ್ ಅಂತಂದ್ರೆ ಅದನ್ನ ಕಟ್ಟೋದಕ್ಕೆ ಎಷ್ಟು ವರ್ಷ ಆಗಿರ್ಬೇಕು, ಅದರಲ್ಲಿ ಎಷ್ಟು ಕುಟುಂಬಗಳು ನಾಶ ಆಗಿರುತ್ತೆ, ಎಷ್ಟು ಪ್ರಾಣ ಹಾನಿ ಆಗಿರುತ್ತೆ. ಹೆಚ್ಚು ಕಡಿಮೆ 2,000ಕ್ಕಿಂತ ಹೆಚ್ಚು ಜನ ಈ ಯುದ್ಧದಲ್ಲಿ ಇರಾನ್ನ ಜನರು ಮರಣ ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ. ಇವತ್ತು ವೈಟ್ ಹೌಸ್ ಅಲ್ಲಿ ಪ್ರೆಸ್ ಮೀಟ್ ಇರುತ್ತೆ. ಟ್ರಂಪ್ ಅವರು ಮತ್ತೆ ಕೆಲವು ಬಿಸ್ನೆಸ್ ಮ್ಯಾನ್ ಗಳು ಎಲ್ಲ ಸೇರಿ ಪ್ರೆಸ್ ಮೀಟ್ ಮಾಡ್ತಾರೆ. ಇದರಲ್ಲಿ ಒಬ್ಬ ರಿಪೋರ್ಟರ್ ಒಂದು ಕ್ವಶನ್ ಕೇಳ್ತಾರೆ. ಇರಾನ್ ನಲ್ಲಿ ಒಂದು ಸ್ಕೂಲ್ ಅನ್ನ ಗುರಿಯಾಗಿಸ್ಕೊಂಡು ನೀವು ಹೊಡೆದಿದ್ದೀರಲ್ಲ, 170 ಜನ ಡೆತ್ ಆಗಿದ್ದಾರೆ ಅಂತ ಕೇಳಿದ್ರೆ ಟ್ರಂಪ್ ಸಿಲ್ಲಿಯಾಗಿ ಆನ್ಸರ್ ಮಾಡ್ತಾರೆ. ಯಾಕಂದ್ರೆ ಯಾವುದೇ ಒಬ್ಬ PM ಆದ್ರೂನು ಈ ಮಕ್ಕಳ ವಿಚಾರದಲ್ಲಿ ಅಂತ ಬಂದಾಗ ಅವರು ಅದಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಅವ್ರು ಹೇಳ್ತಾರೆ ಇಸ್ರೇಲ್ನು ಹೊಡೆದಿಲ್ಲ, ನಾವು ಕೂಡ ಹೊಡೆದಿಲ್ಲ, ಇರಾನ್ ಶಾಲೆಗೆ ಬಾಂಬ್ ಹಾಕೊಂಡು ನಾಟಕ ಆಡ್ತಿದೆ ಅಂತ ಹೇಳ್ತಾರೆ. ಆನಂತರ ಅಮೆರಿಕದಲ್ಲೇ ಕೂಡ ಕೆಲವು ಸೈನಿಕರು ಇದಾರಲ್ಲ ಅಲ್ಲಿ ಟ್ರಂಪ್ಗೆ ವಿರುದ್ಧವಾಗಿದ್ದಾರೆ. ಇಸ್ರೇಲ್ ಇರಾನ್ ಜಗಳ ಇದ್ರೆ ನಾವ್ ಯಾಕೆ ಎಂಟ್ರಿ ಆಗ್ಬೇಕು, ನಮ್ಮ ಟ್ಯಾಕ್ಸ್ ಯಾಕೆ ಇದರಲ್ಲಿ ಖರ್ಚು ಮಾಡ್ತಾ ಇದ್ದಾರ, ನಾವ್ ಯಾಕೆ ಪ್ರಾಣ ತ್ಯಾಗ ಮಾಡಬೇಕು, 3 ವಿಮಾನಗಳೆಲ್ಲ ನೆಲಕ್ಕುರುಳಿ ಬಿದ್ದೋಗಿದೆ, ಅವೆಲ್ಲ 1,000 ಕೋಟಿ ಆದಂತ ವಿಮಾನಗಳು, ನೀವ್ ಯಾಕೆ ಹಿಂಗ್ ದುಂದು ವೆಚ್ಚ ಮಾಡ್ತಿದ್ದೀರ ಅಂತ ಕೇಳಿದ್ರೆ ಅದಕ್ಕೆ ಟ್ರಂಪ್ ಹತ್ರ ಆನ್ಸರೇ ಇಲ್ಲ. ಅವನು ಅಸ್ಲಿಗೆ ಅದಕ್ಕೆ ಆನ್ಸರೇ ಮಾಡ್ಲಿಲ್ಲ. ಇರಾನ್ ನ ಮೀಡಿಯಾದಲ್ಲಿ ಇಲ್ಲಿ ಬ್ಲಾಕ್ ಮಳೆ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಬ್ರಿಟನ್ ನ ವಾಯುನೆಲೆಗೆ B-1 ಬಾಂಬರ್ ಕೂಡ ಅಲ್ಲಿ ತಂದು ನಿಲ್ಲಿಸಿದ್ದಾರೆ. ಇದು ಅತಿ ಹೆಚ್ಚಾಗಿ ಏನಾದ್ರು ಯುದ್ಧ ವಿಕೋಪಕ್ಕೆ ಹೋದಾಗ ಇದನ್ನು ಯೂಸ್ ಮಾಡ್ಬೇಕಂತ ಹತ್ರದಲ್ಲೇ ತಂದು ನಿಲ್ಲಿಸಿದ್ದಾರೆ ಅಮೆರಿಕದವರು. ಇರಾನ್ ಏನು ತನ್ನ ಆಯಿಲ್ ಇಂದ ತನ್ನ ದುಡ್ಡು ಆಸ್ತಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಇಸ್ರೇಲ್ ಅಮೆರಿಕ ಸೇರಿ ಇರಾನ್ ನ ಏನು ಟೆಹರಾನ್ ನಗರದಲ್ಲಿ ಇರತಕ್ಕಂತ 10 ಫ್ಯೂಲ್ ಫಿಲ್ಟರ್ ಮಾಡೋಂತ ಕಂಪನಿಗಳನ್ನೇ ಇವತ್ತು ಟಾರ್ಗೆಟ್ ಮಾಡಿ ಗುರಿಯಾಗಿಸ್ಕೊಂಡು ಹೊಡೆದಿದೆ ಅದರ ರಭಸಕ್ಕೆ. ಯಾಕಂದ್ರೆ ಇದು ಫೈರ್ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗುತ್ತೆ, ಅಲ್ಲಿ ನೋಡಿದ್ರೆ ಪೆಟ್ರೋಲ್ ಇರುತ್ತೆ. ಆದ ಕಾರಣ ಹೇಳಿ ಇವತ್ತು ಸಾವು ನೋವು ಹೆಚ್ಚಾಗಿದ್ದಾವೆ ಅಂತ ಹೇಳಲಾಗ್ತಿದೆ. ಅಸಲಿಗೆ 10 ಕಂಪನಿಗಳನ್ನು ಮಟಾಶ್ ಮಾಡಿದ್ದಾರೆ ಅಂತ ಹೇಳಿ, ಯಾವುದು ಇರಾನಿಗೆ ಬ್ಯಾಕ್ ಬೋನು ಇನ್ಕಮ್ ಅಂತ ಹೇಳ್ತಾರೆ ಅದನ್ನೇ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅವರು ನಿರ್ಧಾರ ಮಾಡಿದೆ. ಇರಾನ್ ಏನು ಸಾಮಾನ್ಯವಾಗಿ ಇದು ಮಾಡ್ತಿಲ್ಲ, ಶಾಹಿದ್ ಡ್ರೋನ್ ಅನ್ನೋದು ಕಮ್ಮಿಗೆ ತೆಗೆದುಕೊಂಡು ಅವರು ಎಲ್ಲ ತನ್ನ ಅರಬ್ ಕಂಟ್ರಿಗೆಲ್ಲವ ಬಿಡ್ತಾ ಇದೆ. ಇವತ್ತು ಕುವೈತ್ಗೂ ಟಾರ್ಗೆಟ್ ಮಾಡಿ ಹೊಡೆದಿದೆ. ಅದೇ ರೀತಿ ರಕ್ಷಣಾ ಸಚಿವರು ಇರ್ತಾರಲ್ಲ, ಫಾರಿನ್ ಮಿನಿಸ್ಟರ್ ಇರಾನ್ ಅವರು ಅಬ್ಬಾಸ್ ಅವರು ಕೂಡ ತನ್ನ ಸುತ್ತಮುತ್ತಲಿ ಇರ್ತಕ್ಕಂತ ಅರಬ್ ಕಂಟ್ರಿಗಳಿಗೆ ಸಾರಿ ಕೇಳಿದ್ದಾರೆ. ಯಾಕೆ ಅಂತಂದ್ರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಅಮೆರಿಕ ನೆಲೆಗಳನ್ನ, ಅದು ಮಿಸ್ ಆಗಿ ಒಂದೊಂದು ಬಂದು ಬೀಳ್ತಾ ಇರ್ಬೋದು ಜನರ ಮಧ್ಯೆ, ನಾವು ನಿಮ್ಮ ಮೇಲೆಲ್ಲ ಇದು ಮಾಡ್ತಿರೋದು, ನೀವು ನಮ್ಮ ಮೇಲೆ ಎಲ್ಲಿವರೆಗೂ ಅಟ್ಯಾಕ್ ಮಾಡಲ್ಲ, ನಾವು ನಿಮ್ಮ ಮೇಲೆ ಮಾಡಲ್ಲ ಅಂತ ಅಬ್ಬಾಸ್ ಅವರು ಕೂಡ ಹೇಳಿದ್ದಾರೆ. ಇರಾನ್ ಅವರು ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. ನಾವು 6 ತಿಂಗಳಿಗೆ ಆಗುವಷ್ಟು ನಮ್ಮ ಹತ್ರ ಮೆಟೀರಿಯಲ್ ಇದೆ, ನಾವು ಫೈಟ್ ಮಾಡ್ತೀವಿ, ಹೋಗ್ತೀವಿ, ನಮ್ಮ ಜೊತೆ ವರ್ಲ್ಡ್ ಎಕನಾಮಿನ ನಮ್ಮ ಜೊತೆ ಇನ್ನೂ ಜನರನ್ನ ಕರ್ಕೊಂಡು ಹೋಯ್ತೀವಿ ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಅದೇ ರೀತಿ ಇರಾನ್ ಕೂಡ ಯಾವತ್ತು ಅಮೆರಿಕ ಮತ್ತು ಇಸ್ರೇಲ್ ಯಾವತ್ತಾದ್ರೂ ನಮ್ಮ ಮೇಲೆ ಯುದ್ಧ ಮಾಡಬಹುದು ಅಂತ ಹೇಳ್ಬಿಟ್ಟು ಅಂಡರ್ ಗ್ರೌಂಡ್ ನಲ್ಲಿ ಮಿಸೈಲ್ ಗಳನ್ನ ರೆಡಿ ಮಾಡಿ ಅಲ್ಲಿ ಇಟ್ಕೊಂಡಿದೆ. ಭೂಮಿಯ ಒಳಗಿಂದನೇ ಮಿಸೈಲ್ಗಳ ಬಂದು ಟಾರ್ಗೆಟ್ ಅನ್ನ ರೀಚ್ ಮಾಡ್ತಾ ಇದ್ದಾವೆ. ಇಸ್ರೇಲ್ ಮತ್ತು ಲೆಬನಾನ್ ಅಲ್ಲೂ ಕೂಡ ಯುದ್ಧ ನಡೀತಾ ಇದೆ. ಇಸ್ರೇಲ್ 2 ಹತ್ರ ಯುದ್ಧ ಮಾಡ್ತಿದೆ, ಇರಾನ್ ಮತ್ತು ಲೆಬನಾನ್ ಅಲ್ಲಿ. ಲೆಬನಾನ್ ಅಲ್ಲಿ ಹಿಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲಿಗೆ ಹೊಡಿತಾ ಇದ್ದಾರೆ. ಅದೇ ರೀತಿ ಇರಾನ್ ಕೂಡ ಚೆನ್ನಾಗಿ ಹೊಡಿತಾ ಇದೆ. ಯಾಕಂತಂದ್ರೆ ಯಾವ್ದು ಮೀಡಿಯಾಗಳಲ್ಲಿ ತೋರಿಸ್ತಾ ಇಲ್ಲ, ಹಲವಾರು ಅಮೆರಿಕದ ಏನು ರಾಡರ್ ಗಳನ್ನ ಎಲ್ಲ ಪುಡಿಗಟ್ಟಿದೆ. ಅದು ಶಾಹಿದ್ ಡ್ರೋನ್ ಇಂದಾನೇ ಇವ್ರು ಹೊಡಿತಾ ಇದ್ದಾರೆ. ಕಡಿಮೆ ವೆಚ್ಚದಲ್ಲಿ ರೆಡಿಯಾಗಿ ಅಲ್ಲಿ ದುಂದು ವೆಚ್ಚದಲ್ಲಿ ರೆಡಿ ಮಾಡಿರ್ತಕ್ಕಂಥ ಕೋಟಿಗಟ್ಟಲೆ 23,000 ಕೋಟಿ ಅಷ್ಟು ಒಂದು ರಾಡಾರ್ ಇದಾಗುತ್ತಂತೆ, ಅದನ್ನೇ ಹೊಡೆದು ಬಿಸಾಕಿದೆ. ಕೇವಲ 20 ಲಕ್ಷದ ಒಂದು ಡ್ರೋನು
ಅಷ್ಟೊಂದು ಒಡೆದು ಬಿಸಾಕಿದೆ. ಇಂಡಿಯಾ ಇದರಲ್ಲಿ ನ್ಯೂಟ್ರಲ್ ಆಗಿದೆ. ಇಸ್ರೇಲ್ಗೂ ಸಂಬಂಧ ಇದೆ, ಇರಾನ್ಗೂ ಸಂಬಂಧ ಇದೆ ನಮ್ಮ ಇಂಡಿಯಾಕ್ಕೆ. ಬಟ್ ಈ ಯುದ್ಧದಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ, ನಾವು ನ್ಯೂಟ್ರಲ್ ಆಗಿದ್ದೀವಿ ಅಂತ ಹೇಳಲಾಗ್ತಿದೆ. ಇವತ್ತು ಜೈಶಂಕರ್ ಮಾತನಾಡಿ ಅಮೆರಿಕಕ್ಕೆ ವಾರ್ನಿಂಗ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲೇನು ದುಬೈನಲ್ಲಿ ಇರ್ತಕ್ಕಂಥ 1 ಕೋಟಿಗೂ ಅರಬ್ ಕಂಟ್ರಿಗಳಿಗೆ ಇರ್ತಕ್ಕಂಥ 1 ಕೋಟಿ ಜನಸಂಖ್ಯೆಗೂ ಭಾರತಕ್ಕೆ ಬನ್ನಿ ಅಂತ ಹೇಳಿದೆ. ಅವರನ್ನು ಸೇಫ್ ಆಗಿ ಕರೆದುಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಜೈಶಂಕರ್ ಇವತ್ತು ಲೋಕಸಭೆಯಲ್ಲಿ ಕೂಡ ಮಾತಾಡಿದ್ದಾರೆ. ಇನ್ನು ಈ ಅಮೆರಿಕದ ರೌಡಿಸಂ ಇವಾಗಿಂದಲ್ಲ, ಕಳೆದ 50 ವರ್ಷಗಳಿಂದ ಹಲವು ದೇಶದ ನಾಯಕರನ್ನು ಕೊಂದಾಕಿದ್ದಾರೆ. ಯಾವುದೋ ಒಂದು ಕಾರಣ ಒಡ್ಡಿ ಅವರನ್ನು ಮುಗಿಸಿದ್ದಾರೆ. ಹಾಗಂತ ಅವರು ಸತ್ತವರು ಏನು ಒಳ್ಳೆಯರಂತ ಹೇಳ್ತಾ ಇಲ್ಲ, ಅವರು ಕೂಡ ನೀಚ ಕೆಲಸಗಳನ್ನು ಮಾಡಿದ್ದಾರೆ. ಒಂದೊಂದಾಗಿ ಹೇಳ್ತೀನಿ ನೋಡಿ. 2003ರಲ್ಲಿ ಇರಾಕ್ನ ಸದ್ದಾಂ ಹುಸೇನ್ನ ನೇಣುಗಂಬಕ್ಕೆ ಏರಿಸ್ತಾರೆ. 2011ರಲ್ಲಿ ಮೊಹಮ್ಮದ್ ಗಡಾಫಿಯನ್ನು ಕೂಡ ಅವನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು US ಸ್ಟ್ರೈಕ್ ಇಂದ ಅಲ್ಲಿರೋ ಜನರೇ ಒಡೆದು ಮುಗಿಸುವಂತೆ ಅವ್ರು ಮಾಡುತ್ತಾರೆ. ನೇಗೋ ದೀನಾ ಅಂತ 1963ರಲ್ಲಿ ವಿಯೆಟ್ನಾಂ ಅವರು ಕೂಡ ಮಿಲಿಟರಿ ಒಂದು ಅತ್ಯುನ್ನತ ಹುದ್ದೆಯಲ್ಲಿ ಇರ್ತಾರೆ. ಇವ್ರನ್ನು ಕೂಡ US ಏರ್ ಸ್ಟ್ರೈಕ್ ಮಾಡಿ ಇವರನ್ನು ಕೂಡ ಮುಗಿಸ್ತದೆ. ಕಾರಣವಿಲ್ಲದೆ ಅವರಿಗೆ ಯಾರ್ಯಾರು ವಿರುದ್ಧ ಆಗುತ್ತಾರೆ ಅಂತ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತೋ ಅಂತವ್ರನ್ನೆಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ. ಸಲ್ವೆಂಡರ್ ಅಲೆಂಡರ್ ಇವರು 1978 ಚಿಲ್ಲಿ ದೇಶದವರು, ಇವರನ್ನು ಕೂಡ ತನ್ನ ಮಿಸೈಲ್ ನಿಂದ ಹೊಡೆದು ಮುಗಿಸ್ಬಿಡ್ತಾರೆ. 1961 ಪಟ್ರೆಸ್ ಲುಮಿಂಬ ಅನ್ನೋ ವ್ಯಕ್ತಿಯನ್ನ ಇವರನ್ನು ಕೂಡ ಏರ್ ಸ್ಟ್ರೈಕ್ ಮಾಡಿ ಅಮೆರಿಕ ಉಡಿಸ್ ಮಾಡುತ್ತೆ. ಯಾವುದೇ ಕಾರಣ ಕೊಡಲ್ಲ, ಯಾಕಂದ್ರೆ ಇದು ಅಮೆರಿಕಕ್ಕೆ ಯಾರು ವಿರುದ್ಧ ಹೋಗ್ತಿರೋ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ. ಇವಾಗ ನೋಡಿ, ನೇಪಾಳದ ರಾಜಕೀಯದಲ್ಲೂ ಕೈ ಆಡಿಸಿದೆ, ಶ್ರೀಲಂಕಾ ರಾಜಕೀಯದಲ್ಲೂ ಅಮೆರಿಕ ಕೈ ಆಡಿಸಿದೆ. ಅದೇ ರೀತಿ ಅವರು ಬಾಂಗ್ಲಾದೇಶದ ರಾಜಕೀಯದಲ್ಲೂ ಕೂಡ ಕೈ ಹಾಕಿದ್ದಾರೆ. ಯಾಕಂದ್ರೆ ಅವ್ರ ಮಾತು ಕೇಳಬೇಕು, ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಇದೇ ಅವ್ರ ಅಮೆರಿಕದ ಒಂದು ಇದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮುಂದೆ ಯಾರು ಇರಬಾರ್ದು ಅನ್ನೋ ಲೆಕ್ಕಕ್ಕೆ ಅವರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಅಂಡರ್ ಆಗಿ ಇರಬೇಕು. ನಮ್ಗೆ ವಾರ್ನಿಂಗ್ ಸಹಿತ ಕೊಡ್ತಾ ಇದ್ರೆ 30 ದಿನಗಳವರೆಗೂ ನೀವು ರಷ್ಯಾದ ಹತ್ರ ಪೆಟ್ರೋಲ್ ತಗೊಳ್ಳಿ, ನಿಮ್ಗೆ ಅನುಮತಿ ಕೊಡ್ತಾ ಇದ್ದೀವಿ ಅಂತ. ಅದೇ ರೀತಿ 2011 ಕೂಡ ಒಸಾಮಾ ಬಿನ್ ಲಾಡನ್ ಅನ್ನ ಮುಗಿಸ್ತಾರೆ. ಇವನು ಸ್ವಲ್ಪ ಒಸಾಮಾ ಬಿನ್ ಲಾಡನ್ ಟೆರರಿಸ್ಟ್ ಇದ್ರಲ್ಲಿ ಇರೋದ್ರಿಂದ ಇವನನ್ನು ಹೊಡೆದಿರೋದ್ರಲ್ಲಿ ಒಂದು ನ್ಯಾಯ ಇದೆ. ಅಯಮಲ್ ಜೆವಿರಿಯಾನ್ ಅನ್ನ 2022 ಅಮೆರಿಕ ಏರ್ ಸ್ಟ್ರೈಕ್ ಮಾಡಿ ಅವನನ್ನು ಕೂಡ ಮುಗಿಸುತ್ತೆ. ಇದಕ್ಕೆಲ್ಲ ಕಾರಣ ಏನ್ ಕೊಡ್ತಿದ್ರೆ, ಅವನು ಮಾದಕ ವಸ್ತುಗಳನ್ನ ಅಮೆರಿಕಕ್ಕೆ ಸಪ್ಲೈ ಮಾಡ್ತಿದ್ದಾನೆ ಅನ್ನೋ ಕಾರಣನೇ ಕೊಡ್ತಾ ಬಂದಿದೆ. ಆಮೇಲೆ ಕ್ಯೂಬಾ, ಅಮೆರಿಕಕ್ಕೆ ಫಿಡೆಲ್ ಕ್ಯಾಸ್ಟ್ರೋನ ಹೆಸರು ಕೇಳಿದ್ರೆ ಅವನನ್ನು ಕೂಡ 1960 ಮುಗಿಸ್ಬಿಡ್ತಾರೆ. ಅದು ಬದ್ಧ ವೈರಿನೇ ಅಮೆರಿಕಕ್ಕೆ, ಕ್ಯೂಬಾನೇ ಬದ್ಧ ವೈರಿ. ಇವಾಗ ನೆಕ್ಸ್ಟ್ ಟಾರ್ಗೆಟ್ ಇರಾನ್ ಆದ್ಮೇಲೆ ಕ್ಯೂಬಾಗೆ ಟಾರ್ಗೆಟ್ ಅಂತ ಟ್ರಂಪ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅವ್ರು ಇವಾಗಿಂದಾನೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಇನ್ನೊಬ್ಬ ಸುಕರ್ನೋ ಅನ್ನೋ ವ್ಯಕ್ತಿನ ಇಂಡೋನೇಷ್ಯಾದಲ್ಲಿ ಮುಗಿಸ್ತಾರೆ. ಇವರು ಒಂದು ಅತ್ಯುನ್ನತ ಹುದ್ದೆಯಲ್ಲಿ ಇರ್ತಾರೆ. ಇವರನ್ನು ಕೂಡ ಏರ್ ಸ್ಟ್ರೈಕ್ ಮಾಡಿ ಅಮೆರಿಕ ಮುಗಿಸ್ಬಿಡುತ್ತೆ. ಈಗ ಇರಾನ್ ಏನಿದೆಯಲ್ಲ, ಅದು ಬುದ್ಧಿವಂತ ಆಟ ಆಡ್ತಾ ಇದೆ. ಅಮೆರಿಕ ಇಸ್ರೇಲ್ ಆಲ್ರೆಡಿ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಪಕ್ಕದವ್ರು ಏನಾದ್ರು ಅರಬ್ ಕಂಟ್ರೀಸ್ ಏನಾದ್ರು ಇರಾನ್ ಮೇಲೆ ಅಟ್ಯಾಕ್ ಮಾಡ್ಲಿ ಅಂತಾನೆ ಇವ್ರು ಅಡ್ವಾನ್ಸ್ ಆಗಿ ಹೊಡಿತಾ ಇದಾರೆ. ಅಟ್ಯಾಕ್ ಮಾಡಿದ್ರೆ ಚೀನಾ ರಷ್ಯಾ ಎಂಟ್ರಿ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರನೇ ಇವರು ಈ ಪಕ್ಕದಲ್ಲಿ ಇರೋ ಜಾಗಗಳ ಹತ್ರ ಎಲ್ಲ ಇವರು ಜಗಳ ತಗೊಂತ ಇದ್ದಾರೆ. ಆದ್ರೆ ಇವತ್ತು ಏನಾಯ್ತಲ್ಲ, ಇರಾನ್ ನಲ್ಲಿ ಬ್ಲಾಕ್ ರೈನೇ ಸ್ಟಾರ್ಟ್ ಆಗಿದೆ, ಅಂದ್ರೆ ಆಯಲ್ ರೈನೇ ಸ್ಟಾರ್ಟ್ ಆಗಿದೆ. ಮೋಡದಿಂದನೇ ಪೆಟ್ರೋಲ್ ಸಹಿತ ಮಳೆ ಬರ್ತಾ ಇದೆ ಅಂತ ಹೇಳಲಾಗ್ತಿದೆ. ಅಷ್ಟು ಅಲ್ಲಿರ್ತಕ್ಕಂಥ ಪೆಟ್ರೋಲ್ ರಿಫಿಲ್ಟರ್ ಕಂಪನಿಗಳನ್ನೇ ಇವರು ಈ ಮಿಸೈಲ್ ಇಂದ ಇಸ್ರೇಲ್ ಅವರು ಆಕ್ಚುಲಿ ಹೊಡೆದಿರೋದು. ಇದು ಅಮೆರಿಕಕ್ಕೆ ಹೇಳಿ ಇಸ್ರೇಲ್ ಅವರು ಹೊಡೆದಿರೋದು ಅಂತ ಹೇಳಲಾಗ್ತಿದೆ. ಅಮೆರಿಕ ಒಂಥರ ರೌಡಿಸಮ್ ಮಾಡ್ತಾ ಇದೆ. ಒಟ್ಟು ಅವರ ದೇಶಕ್ಕಿಂತ ಯಾರು ಬೆಳಿಬಾರ್ದು ಅನ್ನೋ ಉದ್ದೇಶ ಅವರದು. ಈಗೇನು ಬೆಂಗಳೂರಲ್ಲಿ ಒಂದು ಸೈಟ್ ಮಾಡ್ಕೊಂಡಿರ್ತಾರೆ ಯಾರೋ ಹಳ್ಳಿಯಿಂದ ಬಂದು, ಇಲ್ಲಿ ಇರ್ತಕ್ಕಂಥ ರೌಡಿಗಳು ಅದನ್ನ ಬಂದ್ಬಿಟ್ಟು ಕಾಂಪೌಂಡ್ ಹಾಕೊಂಡ್ಬಿಡೋದು, ನಮ್ದು ಹಂಗೆ ಹಿಂಗೆ ಅಂತ ಒಂದು ಸುಳ್ಳು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಅದು ಕೋರ್ಟು ಕೇಸು ಅಂತ 10-20 ವರ್ಷ ಅಲ್ಸ್ಕೊಂಡ್ಬಿಡೋದು. ಅವರಿಗೆ ಸಾಕಾಗ್ಬಿಟ್ಟು ಅವ್ರ ಊರು ಬಿಟ್ಟು ಹೋಗೋ ತರ ಇವ್ರು ವಾರ್ನಿಂಗ್ ಮಾಡೋದು ಎಲ್ಲ ಅವ್ರ ಕಂಟ್ರೋಲ್ ಆಗಿ ಹೋಗೋದು. ವೆನಿಜುಲಾದಲ್ಲೂ ಹಂಗೆ ಆಯ್ತು, ವೆನಿಜುಲಾದಲ್ಲೂ ಕೂಡ ಹಂಗೆ ಆಯ್ತು. ಅಲ್ಲಿ ತನಗೆ ಬೇಕಾದಂತ ಒಬ್ಬನ ಸರ್ಕಾರವನ್ನು ರಚಿಸಿದ್ದಾರೆ. ಆಲ್ರೆಡಿ ವೆನಿಜುಲಾದ PM ನ ಮರ್ಡರ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕಿದ್ದಾರೆ. ಅವ್ನು ಬದುಕ್ತಾನೆ ಇಲ್ಲೋ ಗೊತ್ತಿಲ್ಲ. ಅವ್ನಿಗೆ ಆಲ್ರೆಡಿ 70 ವರ್ಷ ಆಗಿದೆ. ಅವ್ನು ಅಲ್ಲೇ ಫಿಕ್ಸ್, ಅವ್ನು ಡೆತ್ ಆಗ್ಬಿಡ್ತಾನೆ ಅಲ್ಲೇ, ಅಷ್ಟೇ ಮುಗೀತು. ಇವ್ರ ಕಂಟ್ರೋಲ್ ಅಲ್ಲಿ ವೆನಿಜುಲಾ ಇರುತ್ತೆ. ಅಲ್ಲಿ ಏನ್ ಇನ್ಕಮ್ ಬರುತ್ತೋ ಅದೆಲ್ಲ ಇವರಿಗೆ ಬರುತ್ತೆ. ಅದೇ ತರ ಗ್ರೀನ್ಲ್ಯಾಂಡ್ ಮೇಲೆ ಕೂಡ ಟ್ರಂಪ್ ಕಣ್ಣು ಹಾಕ್ಬಿಟ್ಟಿದ್ದಾನೆ ಬೇಕು ಅಂತ. ಇದೊಂಥರ ರೌಡಿಸಮ್ಮೆ ಅಂತ ಹೇಳ್ಬೋದು. ಕನ್ನಡ ವರ್ಡ್ ಅಲ್ಲಿ ರೌಡಿಸಮ್ಮೆ ಅಂತ ಹೇಳ್ಬೋದು. ಈ ಯುದ್ಧ ಎಷ್ಟು ದಿನ ನಡೀತೋ ಗೊತ್ತಿಲ್ಲ. ಅಡ್ವಾನ್ಸ್ ಆಗಿ ಮನೆಗಳಲ್ಲಿ ಏನು ಒಂದು ತಿಂಗಳಿಗಾಗುವಷ್ಟು
ಅಡಿಗೆ ಸಾಮಾನುಗಳನ್ನ, ಗಾಡಿಗೆ ಪೆಟ್ರೋಲ್ ಅನ್ನ ಹಾಕ್ಸ್ಕೊಳ್ಳಿ. ಯಾಕೆಂತಂದ್ರೆ ಪೆಟ್ರೋಲಿಯಂ ಕಂಪನಿಗಳಿಗೆ ಇವರು ಇವತ್ತು ಇಸ್ರೇಲ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಇದು ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಅಡ್ವಾನ್ಸ್ ಆಗಿ ಬೈಕ್ಗಳು, ಕಾರಲ್ಲಿದ್ದರು, ಟ್ರಾನ್ಸ್ಪೋರ್ಟ್ ಏನು ನಂಬ್ಕೊಂಡಿರ್ತಕ್ಕಂಥ ಫ್ಯಾಮಿಲಿಗಳು ಅವರೆಲ್ಲ ಪೆಟ್ರೋಲ್ ಅನ್ನ ಸ್ಟಾಕ್ ಇಟ್ಕೊಳ್ಳಿ. ಇವತ್ತೇ ಬೇಕಾದಷ್ಟು ಪೆಟ್ರೋಲ್ ಟ್ಯಾಂಕ್ ಅನ್ನು ಫುಲ್ ಮಾಡಿಸ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.